ರಾಜಕಾರಣದಲ್ಲಿ ಬೀಸಿದ ಬದಲಾವಣೆಯ ಗಾಳಿ. ಕುರ್ಚಿ ಬಿಟ್ಟು ಕೆಳಗೆ ಇಳಿತಾರ ಸಿಎಂ ಸಿದ್ದರಾಮಯ್ಯ. ದೇಶಕ್ಕೆ ಕಾದಿದೆಯಾ ಯುದ್ಧದ ಭೀತಿ? ಎಸ್, ಇದನ್ನ ನಾವು ಹೇಳ್ತಾ ಇಲ್ಲ. ನೂರಾರು ವರ್ಷಗಳ ಹಿಂದಿನಿಂದ ನಡೆದುಕೊಂಡು ಬಂದಿರುವ ಬೊಂಬೆ ಭವಿಷ್ಯ ಹೇಳ್ತಾ ಇದೆ. ಪ್ರತಿ ವರ್ಷ ಯುಗಾದಿ ಹಬ್ಬದ ಅಮಾವಾಸ್ಯೆ ಎಂದು ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಹನುಮನಕೊಪ್ಪ ಗ್ರಾಮದ ಹಿರಿಯರು ಈ ಬೊಂಬೆ ಭವಿಷ್ಯದ ಫಲ ಹಾಕುತ್ತಾ ಬಂದಿದ್ದಾರೆ. ಈ ಬೊಂಬೆಗಳು ನುಡಿದ ಭವಿಷ್ಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಿಜ ಕೂಡ ಆಗಿವೆ. ಯುಗಾದಿ ಅಮಾವಾಸ್ಯೆ ಎಂದು ಪೂರ್ವಕ್ಕೆ ಹರಿಯುವ ಹಳ್ಳದಲ್ಲಿ ಹನುಮನಕೊಪ್ಪ ಗ್ರಾಮದ ಹಿರಿಯರು ಫಲ ಹಾಕಿ ಬರ್ತಾರೆ. ಮಣ್ಣಿನಿಂದ ಗದ್ದುಗೆ ನಿರ್ಮಿಸಿ 4 ದಿಕ್ಕಿಗೆ ರಾಜಕಾರಣಿಗಳ ಆಕೃತಿ, ಸೈನಿಕರ ಆಕೃತಿ, ರೈತರ ಆಕೃತಿ ಸೇರಿದಂತೆ ಮಹಿಳೆಯ ಹೆಸರಿನಲ್ಲಿ ಧಾನ್ಯ ಹಾಗೂ ಅನ್ನದ ಉಂಡೆಗಳನ್ನು ಇಟ್ಟು ಬರ್ತಾರೆ. ಮಾರನೇ ದಿನ ಬೆಳಗ್ಗೆ ಬಂದು ಫಲವನ್ನ ನೋಡ್ತಾರೆ. ಯಾವ್ಯಾವ ಮೂರ್ತಿಗಳಿಗೆ ಪೆಟ್ಟಾಗಿದೆ, ಅನ್ನದ ಉಂಡೆ ಹೇಗಿದೆ, ಮಳೆ ಬೆಳೆ ಹೇಗಿದೆ ಎಂಬುದನ್ನು ನೋಡಿ ಅದರ ಮೇಲೆ ಭವಿಷ್ಯ ನಿರ್ಧರಿಸುತ್ತಾರೆ. ಈ ಹಿಂದೆ ಇಂದಿರಾ ಗಾಂಧಿ ಕೊಲೆ ಆದಾಗ ರಾಷ್ಟ್ರ ಮಟ್ಟದ ನಾಯಕರ ಬೊಂಬೆಗೆ ಪೆಟ್ಟಾಗಿತ್ತು. ಯಡಿಯೂರಪ್ಪ ಕುರ್ಚಿ ಬಿಟ್ಟು ಕೆಳಗೆ ಇಳಿಯುವಾಗ ಕರ್ನಾಟಕದ ದಿಕ್ಕಿನ ಬೊಂಬೆಗೆ ಪೆಟ್ಟಾಗಿತ್ತು. ಮಳೆ ಬೆಳೆ ಸಹ ಈ ಬೊಂಬೆ ನುಡಿದ ಭವಿಷ್ಯದಂತೆಯೇ ಆಗಿತ್ತು. ಈ ವರ್ಷ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರ ಸ್ಥಿತಿ ಡೋಲಾಯಮಾನವಾಗಿದೆ. ಕರ್ನಾಟಕದ ದಿಕ್ಕಿನ ಬೊಂಬೆಗೆ ಪೆಟ್ಟಾಗಿದೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೆಳಗಿಳಿಯುವ ಪರಿಸ್ಥಿತಿ ಬರುತ್ತೆ. ಅಲ್ಲದೆ 4 ದಿಕ್ಕಿನ ಸೈನಿಕರ ಕೈ ಹಾಗೂ ತೋಪಿಗೆ ಪೆಟ್ಟಾಗಿದ್ದು ಇದು ಯುದ್ಧದ ಮುನ್ಸೂಚನೆ ಎನ್ನಲಾಗಿದೆ. ಯುದ್ಧದಿಂದ ದೇಶದಲ್ಲಿ ಅನ್ನದ ಕೊರತೆ ಆಗುವ ಸಾಧ್ಯತೆ ಇದ್ದು ಅದನ್ನು ಕೇಂದ್ರ ಸರ್ಕಾರ ಸಮರ್ಥವಾಗಿ ನಿಭಾಯಿಸಿದೆ. ಪ್ರಧಾನಿ ಮೋದಿ ಅವರು ಸುಭದ್ರವಾಗಿರಲಿದ್ದಾರೆ ಅಂತ ಬೊಂಬೆ ಭವಿಷ್ಯ ನುಡಿದಿದೆ ಅಂತಾರೆ ಹನುಮನಕೊಪ್ಪದ ಮುಖಂಡರು. ನಮ್ಮ ಗೊಂಬೆಯ ಭವಿಷ್ಯ ಪ್ರಕಾರ ನೋಡ್ಬೇಕಾದ್ರೆ ಈ ವರ್ಷದ 4 ದಿಕ್ಕಿನಲ್ಲಿ ನಿಂತು ಕುಂತಹ ಗೊಂಬೆಗಳಿಗೆ ಕೈಗಳು ಕಟ್ಟಾಗಿದ್ದು ಅದರ ತೋಪುಗಳು ಬಿದ್ದಿವೆ. ಮತ್ತು ನಮ್ಮ ಕರ್ನಾಟಕದ ಒಂದು ದಿಕ್ಕಿನ ಪ್ರಕಾರ ನೋಡಬೇಕಾದ್ರೆ ಆ ಒಂದು ಗೊಂಬೆಗೆ ಕಾಲುಗಳು ಕಟ್ಟಾಗಿದ್ದು ಮತ್ತು ನಡಕ್ಕೆ ಪೆಟ್ಟಾದ ಕಾರಣ ಈ ವರ್ಷದ ಒಂದು ನಮ್ಮ ಕರ್ನಾಟಕದ ಒಂದು ರಾಜಕೀಯದಲ್ಲಿ ಬದಲಾವಣೆ ಆಗುವ ಪೂರ್ತಿ ನಿರೀಕ್ಷೆಯನ್ನು ನಮ್ಮ ಗೊಂಬೆ ಭವಿಷ್ಯ ನುಡಿದಿದೆ. ಅದರ ಪ್ರಕಾರ ಈ ಒಂದು ಅನ್ನದ ಪೂರ್ತಿ ಸಂಪೂರ್ಣ ಇದ್ದು ಒಂದು ಸ್ವಲ್ಪ ನಮ್ಮ ಕೇಂದ್ರ ಸರ್ಕಾರದ ಆಹಾರ ಭದ್ರತೆಯಲ್ಲಿ ಒಂದು ಸ್ವಲ್ಪ ಇದಾಗಿದ್ದು ಅದನ್ನು ಅವರು ಚೇತರಿಸಿಕೊಂಡು ಈ ವರ್ಷ ಯಾವುದೇ ಕೊರತೆ ಆಗದಂಗೆ ನೋಡ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮ ಈ ಗೊಂಬೆ ಭವಿಷ್ಯದಿಂದ ನುಡಿದು ಬರ್ತಾ ಇದೆ. ಮತ್ತು ರಾಜಕಾರಣದಲ್ಲಿ ಒಂದು ಸ್ವಲ್ಪ ಎಲ್ಲ ಕಡೆನೂ ಒಂದು ಸ್ವಲ್ಪ ಹಾಹಾಕಾರ ಇದ್ದು ಮತ್ತು ಒಂದು ಸ್ವಲ್ಪ ತೋಪಿನ ಈ ವಿಷಯದ ಪ್ರಕಾರ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಯುದ್ಧದ ನಡಿಬಹುದು ಅನ್ನುವಂಥ ಒಂದು ನಮ್ಮ ಈ ಒಂದು ಗೊಂಬೆ ಭವಿಷ್ಯದಿಂದ ಈ ಬಾರಿ 2 ಮಳೆಗಳು ಕೈ ಕೊಡುವ ಸಾಧ್ಯತೆ ಇದೆ. ಉದ್ದು, ಶೇಂಗಾ ಹೊರತುಪಡಿಸಿದ್ರೆ ಉಳಿದ ಧಾನ್ಯಗಳ ಬೇಡಿಕೆ ಯಥಾಸ್ಥಿತಿಯಲ್ಲಿದೆ. ಶೇಂಗಾ ಹಾಗೂ ಉದ್ದಿನ ಬೆಳೆಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಬೇಡಿಕೆ ಬರಲಿದೆ. ದನಗಳಿಗೆ ರೋಗದ ಬಾಧೆ ಕಾಡಿದ್ರೆ ಹೊಲದಲ್ಲಿ ಕೆಲಸ ಮಾಡುವ ರೈತರಿಗೆ ಆಗಾಗ ಸ್ವಲ್ಪ ಪೆಟ್ಟುಗಳಾಗುವ ಭೀತಿ ಇದೆ ಅಂತಾರೆ ಇನ್ನೋರ್ವ ಹಿರಿಯರು. ಈ ವರ್ಷವೇ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಮಹಾನವಮಿಯ ಯುಗಾದಿಯ ಅಮಾವಾಸ್ಯೆ ದಿನದಂದು ಸಾಯಂಕಾಲ ಇದು ತೋಪ್ರಿ ಹಳ್ಳಕ್ಕೆ ಹೋಗಿ ಅಲ್ಲಿ ವರ್ಷದಂತೆ ಒಂದು ಪನವನ್ನು ಕಟ್ಟಿದ್ವಿ. ಎಲ್ಲರೂ ಕೂಡಿ ನಾವು ಒಂದು ಗದ್ದಿಗೆಯನ್ನು ಹುದಿಲಿನಿಂದ ತಯಾರು ಮಾಡಿ ಅದರಲ್ಲಿ ಮತ್ತೊಂದು ಚಿಕ್ಕ ಗದ್ದಿಗೆ ತಯಾರು ಮಾಡಿ ಅದರಲ್ಲಿ ಬಸವಣ್ಣ, ಗಣಪತಿ, ಪಾರ್ವತಿ, ಪರಮೇಶ್ವರರ ಮೂರ್ತಿಯನ್ನು ಮಾಡಿಟ್ಟು ಆಮೇಲೆ 4 ದಿಕ್ಕಿಗೂ ಒಂದೊಂದು ಗೋಪುರ ಮಾಡಿ ಗೋಪುರ ಮೇಲೆ ಪಾಲಕರನ್ನು ಮಾಡಿಟ್ಟು ನಂತರ ನಾವು ಈ ವರ್ಷದ 17 ಮಳೆಗಳನ್ನು ಒಂದೊಂದು ಮಳೆಯಾಗಿ ನಾವು ಎಕ್ಕೆ ಎಲೆಯಿಂದ ತಯಾರು ಮಾಡಿ ಇಟ್ಟಿವಿ. ನಂತರ ಮತ್ತು ನಾವು ಬೆಳೆಯುವಂತಹ 5-6 ಥರದ ಕಾಳುಗಳನ್ನು ವರ್ಷದ 12 ತಿಂಗಳಿಗೆ ಆ ತಿಂಗಳ ರೇಟು ತಿಳಿಯಲು ಅವನ್ನು ಪ್ರತಿಯೊಂದು ಕಾಳನ್ನು 12 ಗುಂಪುಗಳಾಗಿ ಮಾಡಿ ಎಕ್ಕೆ ಎಲೆಯಲ್ಲಿ ಇಟ್ಟು ಬೆಳಗ್ಗೆ ಅಂದರೆ ಪಾಡ್ಯ ದಿನ ಬೆಳಗ್ಗೆ ನಾವು ಇಂದು ಹೋಗಿ ನೋಡಿದಾಗ ಮೊದಲು ಗೋಪುರಗಳನ್ನು ನೋಡಿದಾಗ ಅವುಗಳಿಗೆ 4 ಗೋಪುರದ ದ್ವಾರಪಾಲಕರ ಕೈಗಳು, ತೋಪ ಹಿಡಿದ ಕೈಗಳು ಕಟ್ಟಾಗಿದ್ದು ಕಂಡುಬಂತು.
ಮತ್ತು ನಮ್ಮ ಕರ್ನಾಟಕದ ದಿಕ್ಕಿನ ಭಾಗದಲ್ಲಿ ಸ್ವಲ್ಪ ಗೊಂಬೆಗೆ ಬಿರುಕುಗಳು ಮೂಡಿದ್ದು ಕಂಡುಬಂದವು. ನಂತರ ನಾವು ಬಸವಣ್ಣಗಳನ್ನು ವೀಕ್ಷಣೆ ಮಾಡಿದಾಗ ಯಾವುದೇ ಹಾನಿಕರ ಆಗಲಿಲ್ಲ. ಒಟ್ಟಾರೆ ಪ್ರತಿ ವರ್ಷ ಯುಗಾದಿ ಹಬ್ಬದಂದು ನಡೆಯುವ ಈ ಫಲ ಹಾಕುವ ಪದ್ಧತಿ ಇವತ್ತಿಗೂ ಮುಂದುವರೆದಿದೆ. ಅನೇಕ ಭವಿಷ್ಯಗಳು ನಿಜ ಕೂಡ ಆಗಿವೆ. ಈ ವರ್ಷದ ಭವಿಷ್ಯ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಕಾದು ನೋಡಬೇಕಾಗಿದೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.